ಮರಣ ಮಳೆಗೆ ಕರುನಾಡು ನಲುಗಿ ಹೋಗಿದೆ. ಗುಡ್ಡ ಕುಸಿತಕ್ಕೆ ಕರಾವಳಿ ಬೆಚ್ಚಿ ಬಿದ್ದಿದೆ. ಮಣ್ಣಿನಡಿ ಸಿಲುಕಿದವರ ರಕ್ಷಣೆಗೆ ದೊಡ್ಡ ಸವಾಲಾಗ್ಬಿಟ್ಟಿದೆ. ಅತ್ತ ಗಂಗಾವಳಿ ನದಿ ಆರ್ಭಟಕ್ಕೆ ಗ್ರಾಮವೊಂದು ಸರ್ವನಾಶ ಆಗ್ಬಿಟ್ಟಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಈ ಒಂದು ಬೃಹದಾಕಾರದ ಗುಡ್ಡದಲ್ಲಿ ಮಣ್ಣು ಕುಸಿತ ಆಗಿ ಸುಮಾರು 15ಕ್ಕೂ ಹೆಚ್ಚು ಜನ ನಾಪತ್ತೆ ಆಗಿದ್ದಾರೆ ಅನ್ನುವ ಮಾಹಿತಿಯನ್ನ ಸ್ಥಳೀಯರು ತಿಳಿಸ್ತಾ ಇದ್ದಾರೆ. ಅದೇ ಒಂದು ಅನುಮಾನದ ಅಡಿಯಲ್ಲಿ ಈಗ ರಕ್ಷಣಾ ಪಡೆಗಳು ಶೋಧ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ. ಮೃದಂಗ, ಮರಣ ಮೃದಂಗ. ಕರಾವಳಿಯಲ್ಲಿ ಮಹಾಮಳೆ ಮರಣ ಮೃದಂಗ ಬಾರಿಸಿದೆ. ಮಹಾಮಳೆಗೆ ಕಾರವಾರ ನಲುಗಿ ಹೋಗಿದೆ. ಅಂಕೋಲಾದ ಶಿರೂರು ಬಳಿ ಗುಡ್ಡ ಕುಸಿದು 4 ಮಂದಿ ಜೀವಂತ ಸಮಾಧಿಯಾಗಿದ್ದಾರೆ. ಇನ್ನೂ 3 ಜೀವನ್ಮರಣ ಹೋರಾಟ ನಡೆಸುತ್ತಿದ್ದಾರೆ. 15 ಮಂದಿ ನಾಪತ್ತೆಯಾಗಿದ್ದಾರೆ. ಟೀ ಅಂಗಡಿ ಏನಿತ್ತು, ಟೀ ಅಂಗಡಿಯಲ್ಲಿ ಇದ್ದಂತಹ ಒಂದೇ ಕುಟುಂಬದ 5 ಜೊತೆಗೆ ಅಲ್ಲೇ ಇದ್ದಂತಹ ಲಾರಿ ಚಾಲಕರು ನಾಪತ್ತೆ ಆಗಿದ್ರು. ಆ ಪೈಕಿ ಅಂದ್ರೆ 7 ಜನರ ಪೈಕಿ 4 ಮೃತದೇಹಗಳು ಪತ್ತೆಯಾಗಿದೆ. ಇನ್ನುಳಿದ 3ಗೋಸ್ಕರ ಶೋಧ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ಗುಡ್ಡ ಕುಸಿದು 1 ದಿನ ಕಳೆದ್ರೂ ಮೃತದೇಹಗಳನ್ನ ಹೊರತೆಗೆಯೋಕೆ ಸಾಧ್ಯವಾಗ್ತಿಲ್ಲ. ಈವರೆಗೂ 4 ಮೃತದೇಹಗಳು ಪತ್ತೆಯಾಗಿರೋದು ಬಿಟ್ರೆ ಉಳಿದವರ ಸುಳಿವೇ ಇಲ್ಲ. ಗುಡ್ಡ ಕುಸಿತದಿಂದ ಮತ್ತೊಂದು ದುರಂತ. ಶಿರೂರು ಬಳಿ ಕುಸಿದ ಗುಡ್ಡದಿಂದ ಮತ್ತೊಂದು ದುರಂತ ಸಂಭವಿಸಿದೆ. ಗುಡ್ಡ ಕುಸಿಯುತ್ತಿದ್ದಂತೆ ದೈತ್ಯಾಕಾರದ ಬಂಡೆಕಲ್ಲುಗಳು ನದಿಗೆ ಅಪ್ಪಳಿಸಿವೆ. ಒಂದು ಬದಿಯಲ್ಲಿ ಬಂಡೆಗಲ್ಲು ನದಿಗೆ ಬೀಳುತ್ತಿದ್ದಂತೆ ಅದರ ವಿರುದ್ಧದ ಬದಿಯಲ್ಲಿ ನದಿ ನೀರು ದಡಕ್ಕೆ ಚಿಮ್ಮಿದೆ. ದಡದಲ್ಲಿದ್ದ 2 ಮನೆಗಳು ನೀರಲ್ಲಿ ಕೊಚ್ಚಿ ಹೋಗಿವೆ. ವೃದ್ಧೆ ಸಣ್ಣವ್ವ ನಾಪತ್ತೆಯಾಗಿದ್ದಾರೆ. ಯಾವಾಗ ಗುಡ್ಡ ಕುಸಿದು ಬೀಳುತ್ತೋ ಆ ಗುಡ್ಡ ಕುಸಿದು ಬೀಳ್ತಾ ಇದ್ದಂತೆ ತಕ್ಷಣಕ್ಕೆ ಆ ಟೀ ಅಂಗಡಿಯಲ್ಲಿ ಇದ್ದವರೆಲ್ಲರೂ ಕೂಡ ಈ ಒಂದು ಮಣ್ಣಿನ ಅವಶೇಷಗಳ ಅಡಿಯಲ್ಲಿ ಸಿಲುಕೊಳ್ತಾರೆ. ಅಷ್ಟೇ ಅಲ್ಲದೆ ಅಲ್ಲಿ 2 ಗ್ಯಾಸ್ ಟ್ಯಾಂಕರ್ಗಳು ಕೂಡ ನಿಂತಿತ್ತು. ಆ 2 ಗ್ಯಾಸ್ ಟ್ಯಾಂಕರ್ಗಳು ಕೂಡ ಗುಡ್ಡದ ಸಮೇತವಾಗಿ ನದಿಗೆ ಬಂದು ಬೀಳುತ್ತೆ. ಆ 2 ಟ್ಯಾಂಕರ್ಗಳು ಕೂಡ ಈಗ ಕೊಚ್ಚಿಕೊಂಡು ಹೋಗಿದೆ. ಗಂಗಾವಳಿ ನದಿ ಆರ್ಭಟಕ್ಕೆ ಬದುಕು ಸರ್ವನಾಶ. ಮಹಾಮಳೆಗೆ ಗಂಗಾವಳಿ ನದಿ ರೌದ್ರ ರೂಪ ತಾಳಿದೆ. ನದಿ ನೀರಿನ ಹೊಡೆತಕ್ಕೆ ಶಿರೂರು ಬಳಿಯ ಉಳುವರೆ ಗ್ರಾಮ ಸರ್ವನಾಶವಾಗಿದೆ. ಇಡೀ ಗ್ರಾಮವೇ ನದಿ ನೀರಲ್ಲಿ ಕೊಚ್ಚಿ ಹೋಗಿದೆ. ಗ್ರಾಮಸ್ಥರು ಗಾಯಗೊಂಡಿದ್ರೆ 2 ಬೈಕ್ಗಳು 2 ಜಾನುವಾರು ನದಿ ಪಾಲಾಗಿವೆ. ಗಂಗಾವಳಿ ನದಿಯ ಪಕ್ಕದ ಇನ್ನೊಂದು ಊರು ಉಳುವರಿಯಲ್ಲೂ ಕೂಡ ಹಲವು ಮನೆಗಳು ಕೂಡ ಧ್ವಂಸವಾಗಿರುವಂಥದ್ದು ನೋಡ್ತಾ ಇರ್ಬೋದು. ಅದೇ ಪ್ರದೇಶದಲ್ಲಿ ಇದ್ದೇವೆ. ಯಾವ ರೀತಿಯಾಗಿ ಗುಡ್ಡ ಕುಸಿತದ ಎಫೆಕ್ಟು ಈಚೆ ಭಾಗದ ನಾಗರಿಕರನ್ನ ಅವರ ಬದುಕನ್ನು ಕೂಡ ಕಿತ್ತುಕೊಂಡಿದೆ ಎಂಬ ದೃಶ್ಯವನ್ನು ಈಗಾಗಲೇ ನೋಡ್ತಾ ಇರ್ಬೋದು. ಇಲ್ಲಿ ಹಲವು ಮನೆಗಳು ಕೂಡ ಇದ್ದಿರುವಂಥ 5-6 ಮನೆಗಳು ಕೂಡ ಇಲ್ಲಿ ಧರಾಶಾಹಿಯಾಗಿದೆ. ಸಂಪೂರ್ಣವಾಗಿ ಗಂಗಾವಳಿ ನದಿಯ ಒಂದು ಪ್ರಲಾಪಕ್ಕೆ ಈ ರೀತಿ ಆಹುತಿಯಾಗಿರುವಂಥದ್ದು ನೋಡ್ತಾ ಇರ್ಬೋದು. ಮನೆಯ ಸದಸ್ಯರು ಕೂಡ ತಮ್ಮ ಅಳಿದುಳಿದ ವಸ್ತುಗಳನ್ನು ಹುಡುಕುವ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಉಳುವರೆ ಗ್ರಾಮದಲ್ಲಿ ಮನೆಯ ಪಾಯ ಬಿಟ್ರೆ ಬೇರೇನೂ ಕಾಣಿಸ್ತಿಲ್ಲ. 6 ಮನೆಗಳು ಧ್ವಂಸವಾಗಿವೆ. ಮನೆಯ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಮನೆ ಕಳೆದುಕೊಂಡು ಮಾಲೀಕರು ದಿಕ್ಕು ತೋಚದೆ ನಿಂತಿದ್ದಾರೆ. ಸೂರು ಕಳೆದುಕೊಂಡ ಶ್ವಾನದ ಮೂಕರೋಧನೆ ಕರುಳು ಹಿಂಡುವಂತಿದೆ. ಸಣ್ಣ ಚಿಕ್ಕ ಇದ್ದವಾಗ ಇದು ಸಾಕು ಸೇರೋದಿದೆ. ಇನ್ನೂ ನೋಡಿ ಅದು ಒಂದು ತಪ್ಪಿಸ್ಕೊಂಡಿದೆ. ಇದೇ ಮನೆಯಲ್ಲಿದ್ದವಾಗ ಮೇಲ್ಗಡೆ ಹೋಗಿ ಓಡಿ ಆಗ ಇದು ರಭಸಕ್ಕೆ ತಪ್ಪಿಸಿಕೊಂಡಿದೆ. ನಾಯಿ ತಪ್ಪಿಸ್ಕೊಂಡಿದೆ. ಓಕೆ, ಈಗ ಹುಡುಕಾಡ್ತಾ ಇದೆ. ನನ್ನ ಇಲ್ಲ 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 ಊಟ ಹಾಕೋರು ಇಲ್ಲ ತನಗೆ ಯಾರು ಇನ್ನು ಮುಂದಿನ ಗೋಳು ಅಂದ್ಕೊಂಡು ಅದು ಹುಡುಕಾಡ್ತಾ ಇದೆ ಸರ್. ಮರಣ ಮಳೆಗೆ ಉತ್ತರ ಕನ್ನಡದಲ್ಲಿ ಗುಡ್ಡ ಕುಸಿತ ನಿಲ್ಲುತ್ತಲೇ ಇಲ್ಲ. ಅಂಕೋಲಾದ ಮಾದನಗೆರೆ ಬಳಿ 3 ಕಡೆ ಮತ್ತೆ ಗುಡ್ಡ ಕುಸಿದಿದೆ. ಕುಮಟಾ ತಾಲೂಕಿನ ಬೆಟ್ಕುಳಿ, ಅಗಸೂರಿನ ಅರಣ್ಯ ಪ್ರದೇಶದಲ್ಲೂ ಗುಡ್ಡ ಧರೆಗಪ್ಪಳಿಸಿದೆ. ಕಂಡು ಕೇಳರಿಯದ ಮಳೆ ಕರಾವಳಿಯನ್ನ ಹಿಂಡಿ ಹಿಪ್ಪೆ ಮಾಡಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಿರೂರು ಬಳಿ ಕುಸಿದ ಗುಡ್ಡ 4ರನ್ನ ಜೀವಂತ ಸಮಾಧಿ ಮಾಡಿಬಿಟ್ಟಿದೆ. ಇನ್ನೂ 3 ಮಣ್ಣಿನಡಿ ಸಿಲುಕಾಕಿಕೊಂಡಿದ್ದಾರೆ. ಮನೆ ಮಾಲೀಕರನ್ನ ಶ್ವಾನ ಹುಡುಕಾಡ್ತಾ ಇದೆ. ಮೂಕ ಪ್ರಾಣಿಯ ಮೂಕ ರೋಧನೆ ಕರಳು ಹಿಂಡುವಂತಿದೆ. ಈ ಕುರಿತ ವರದಿ ಇಲ್ಲಿದೆ. ಏನಾಗಿದೆ ಅಂತ ಗೊತ್ತಿಲ್ಲ, ಏನಾಗ್ತಿದೆ ಅಂತಾನೂ ಗೊತ್ತಾಗ್ತಾ ಇಲ್ಲ. ಇಷ್ಟು ದಿನ ತಾನಿದ್ದ ಮನೆ ಹೀಗಿಲ್ಲ. ತನ್ನನ್ನ ಮುದ್ದಾಡಿ ಸಾಕ್ದವರೂ ಕಾಣಿಸ್ತಾ ಇಲ್ಲ. ಎಲ್ಲಿ ನೋಡಿದ್ರು ಬರೀ ಮಣ್ಣು.
ಮನೆಯವರನ್ನ ಕಳ್ಕೊಂಡ ಮೂಕ ಪ್ರಾಣಿಯ ಮೂಕ ರೋದನೆ ನೋಡಿದ್ರೆ ನಿಜಕ್ಕೂ ಕರುಳು ಚುರುಕನ್ನತೆ ಕಣ್ರಿ. ಮನೆ ಮಾಲೀಕರಿಗಾಗಿ ಮೂಕ ಪ್ರಾಣಿಯ ಹುಡುಕಾಟ. ಶಿರೂರು ಬಳಿ ಗುಡ್ಡ ಕುಸಿತದಿಂದ ಒಂದು ಮನೆ ಭೂ ಸಮಾಧಿಯಾಗಿದೆ. ಆ ಮನೆಯಲ್ಲಿದ್ದವರು ಜೀವಂತ ಸಮಾಧಿಯಾಗಿದ್ದಾರೆ. ಅದೇ ಮನೆಯಲ್ಲಿ ವಾಸವಿದ್ದ ಶ್ವಾನ ತನ್ನ ಮನೆಯ ಮಾಲೀಕರನ್ನ ಹುಡುಕಾಡ್ತಾ ಇದೆ. 2 ದಿನದಿಂದ ಊಟ ಇಲ್ಲ, ಏನನ್ನು ತಿಂತಾ ಇಲ್ಲ ಶ್ವಾನ. ಮನೆಯವರನ್ನ ಕಳ್ಕೊಂಡು ಈ ಶ್ವಾನ ಮರುಕ ಪಡ್ತಾ ಇದೆ. 2 ದಿನದಿಂದ ಯಾರ ಬಳಿಯೂ ಹೋಗ್ತಾ ಇಲ್ಲ, ಆಹಾರ ಕೂಡ ಸೇವಿಸ್ತಾ ಇಲ್ಲ, ಯಾರ್ ಏನೇ ಕೊಟ್ರೂ ತಿಂತಾ ಇಲ್ಲ. ಇನ್ನು ಉಳುವರೆ ಗ್ರಾಮದಲ್ಲಿ ಶ್ವಾನ ಒಂದು ತನ್ನ ಸೂರು ಕಳ್ಕೊಂಡು ಮರುಕ ಪಡ್ತಾ ಇದೆ. ಶ್ವಾನ ವಾಸವಿದ್ದ ಮನೆ ಗಂಗಾವಳಿ ಆರ್ಭಟಕ್ಕೆ ಕೊಚ್ಚಿ ಹೋಗಿದೆ. ಚಲ್ಲಾಪಿಲ್ಲಿಯಾದ ವಸ್ತುಗಳ ಬಳಿ ಹೋಗಿ ಶ್ವಾನ ಮೂಕ ರೋದನೆ ಪಡ್ತಾ ಇದೆ. ಒಂದು ಮಹಾಮಳೆ, ಒಂದೇ ಒಂದು ನದಿ ಜೀವನ ಎರಡನ್ನೂ ಮುಳುಗಿಸಿ ಬಿಟ್ಟಿದೆ. ತನ್ನ ಸೂರನ್ನ ಕಳ್ಕೊಂಡ ಮೂಕ ಪ್ರಾಣಿಯ ಮೂಕ ರೋದನೆ ಕರುಳು ಹಿಂಡುವಂತಿದೆ. ನಾಗೇಂದ್ರ ಬಾಬು ಜೊತೆ ಶೇಷಗಿರಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಣಭೀಕರ ಮಳೆಗೆ ಉತ್ತರ ಕನ್ನಡ ಅಕ್ಷರಶಃ ನಲುಗಿ ಹೋಗಿದೆ. ಗಂಗಾವಳಿ ನದಿ ಆರ್ಭಟಕ್ಕೆ ಅಂಕೋಲಾದ ಉಳುವರೆ ಕೊಚ್ಚಿ ಹೋಗಿತ್ತು. ಮನೆ ಕಳೆದುಕೊಂಡು ಗ್ರಾಮಸ್ಥರು ಅನಾಥರಾಗಿದ್ರು. ಸಂತ್ರಸ್ತರ ಧ್ವನಿಯಾದ ನಿಮ್ಮ ರಿಪಬ್ಲಿಕ್ ಕನ್ನಡ ಸೂರಿಲ್ಲದವರಿಗೆ ಪರಿಹಾರ ಕೊಡಿಸಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಏನ್ ಹೇಳ್ತೀರಿ? ರಿಪಬ್ಲಿಕ್ ಕನ್ನಡ ಬಂದು ನಿಮ್ಮ ಒಂದು ಧ್ವನಿಯನ್ನ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸವನ್ನ ಮಾಡಿದ್ವಿ. ಇಲ್ಲ, ಹೌದು, ನಮ್ಮಳನ್ನ ನಾವು ಅವಾಗ ರಿಪಬ್ಲಿಕ್ ಕನ್ನಡಕ್ಕೆ ತೋಡ್ಕೊಂಡಾಗ 2 ಗಂಟೆಗೆ ಸುದ್ದಿ ಮೂಡಿಸಿದ್ದು, 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ನಾವು ಇದರಿಂದ ರಿಪಬ್ಲಿಕ್ ಕನ್ನಡಕ್ಕೆ ಯಾವಾಗಲೂ ಚಿರಋಣಿಯಾಗಿರ್ತೀವಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಹರ್ಷ, ಉಳುವರೆ ಗ್ರಾಮಸ್ಥರ ಮೊಗದಲ್ಲಿ ಹರ್ಷ. ಸೂರು ಕಳೆದುಕೊಂಡು ದಿಕ್ಕು ತೋಚದೆ ಪರದಾಡ್ತಿದ್ದವರ ಮೊಗದಲ್ಲಿ ಮಂದಹಾಸ. ಮನೆಯಿಲ್ಲದೆ ಕಂಗಾಲಾಗಿದ್ದ ಜನರಲ್ಲಿ ಸಮಾಧಾನದ ನಿಟ್ಟುಸಿರು. ಉಳುವರೆ ಗ್ರಾಮಸ್ಥರ ಈ ನಗುವಿಗೆ ಕಾರಣವಾಗಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತ ಶಾಸಕ ಸತೀಶ್ ಸೈಲ್. ನಮ್ಮ ವರದಿಯಿಂದ ಎಚ್ಚೆತ್ತು ಗ್ರಾಮಕ್ಕೆ ಶಾಸಕರ ಭೇಟಿ. ಮಹಾಮಳೆಗೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲೇ ಗಂಗಾವಳಿ ನದಿ ರೌದ್ರ ರೂಪವನ್ನ ತಾಳಿದೆ. ಬೋರ್ಗರೆದ ನದಿ ನೀರು ಉಳುವರೆ ಗ್ರಾಮಕ್ಕೆ ನುಗ್ಗಿ 5ಕ್ಕೂ ಹೆಚ್ಚು ಮನೆಗಳನ್ನ ಕೊಚ್ಚಿಕೊಂಡು ಹೋಗಿದೆ. ಸೂರು ಕಳೆದುಕೊಂಡ ಗ್ರಾಮಸ್ಥರು ಅನಾಥರಾಗಿದ್ರು. ಸಂತ್ರಸ್ತರ ಧ್ವನಿಯಾದ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ನಮ್ಮ ವರದಿಯಿಂದ ಎಚ್ಚೆತ್ತ ಅಂಕೋಲಾ ಶಾಸಕ ಸತೀಶ್ ಸೈಲ್, ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಹಾಗೂ ಜಿಲ್ಲಾಧಿಕಾರಿಗಳು ಉಳುವರೆ ಗ್ರಾಮಕ್ಕೆ ದೌಡಾಯಿಸಿದ್ರು. ಉಳುವರೆ ಗ್ರಾಮಸ್ಥರಿಗೆ ಪರಿಹಾರ ಘೋಷಣೆ. ಸೂರಿಲ್ಲದವರಿಗೆ 1.2 ಲಕ್ಷದ ಚೆಕ್ ವಿತರಣೆ. ಸೂರು ಕಳೆದುಕೊಂಡ 3 ಶಾಸಕರು ಹಾಗೂ ಉಸ್ತುವಾರಿ ಸಚಿವರು ಸ್ಥಳದಲ್ಲೇ 1,20,000 ರೂಪಾಯಿ ಚೆಕ್ ಅನ್ನ ವಿತರಿಸಿದ್ರು. ಸೂರು ಕಳೆದುಕೊಂಡವರಿಗೆ 1 ಲಕ್ಷ ನೆರವನ್ನ ನೀಡುವುದಾಗಿ ಘೋಷಿಸಿದ್ರು. ಏನು ಸಂತ್ರಸ್ತರಿಗೆ ನೆರವು ಘೋಷಿಸುತ್ತಿದ್ದಂತೆ ಉಳುವರೆ ಗ್ರಾಮಸ್ಥರು ಫುಲ್ ಖುಷಿಯಾದ್ರು. ನೋವಿನಲ್ಲಿದ್ದ ಕಣ್ಣುಗಳಲ್ಲಿ ಭರವಸೆಯ ಬೆಳಕು ಮೂಡಿತು. ರಿಪಬ್ಲಿಕ್ ಕನ್ನಡ ವರದಿಗೆ ಗ್ರಾಮಸ್ಥರು ಹರ್ಷೋದ್ಗಾರ ವ್ಯಕ್ತಪಡಿಸಿದ್ರು. ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ತಿಳಿಸಿದ್ರು. ಉಳುವರೆ ಊರಿನ ಗ್ರಾಮಸ್ಥರ ಪರವಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ನೋಡಿದ್ರಲ್ಲ, ನಮ್ಮ ಒಂದು ವರದಿ ಉಳುವರೆ ಗ್ರಾಮಸ್ಥರ ಮೊಗದಲ್ಲೇ ಮಂದಹಾಸ